ಎಲ್ರಿಗೂ ನಮಸ್ಕಾರ. ಸುಮಾರು ದಿವಸಗಳಾದ್ಮೇಲೆ ವಿಡಿಯೋ ಬರ್ತಾ ಇದೆ ಬಿಕಾಸ್ ಆಫ್ ಬಿಗ್ ಬಾಸ್ ಕೂಡ ಬರ್ತಾ ಇದೆ ಅಂತ ಅಪ್ಡೇಟ್ಗಳು ಕೂಡ ಸಿಗ್ತಾ ಇದೆ. ಆಲ್ರೆಡಿ ನೋಡಿದಿರಾ ನೀವು. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಸುಮಾರು ಜನ ವಿಡಿಯೋ ಮಾಡಿರ್ತಾರೆ. ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾ ಇರೋದು. ಬಟ್ ಈ ಸಾರಿ ಸ್ವಲ್ಪ ಸಮಥಿಂಗ್ ಸ್ಪೆಷಲ್ ಅಂತ ಬೇರೆ ಬರ್ತಿದ್ದಾರೆ. ಜೊತೆಗೆ 2 months ಬಿಫೋರೇನೆ ಪ್ರೋಮೋ ಅಂತ ಹೇಳೋಕ್ಕಾಗಲ್ಲ, ಪ್ರೋಮೋ ಅಲ್ಲ, ಇದು ಲೋಗೋ ರಿವೀಲ್ ಅಂತಲೇ ಹೇಳ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಅಲ್ಲಿ ಪ್ರೋಮೋದಲ್ಲಿ ತೋರಿಸಿರೋವಂಥ ಕೆಲವೊಂದು ಏನು ಗ್ರಾಫಿಕ್ಗಳಿದೆ ಅದರಲ್ಲಿ ನೋಡ್ತಾ ಇದ್ದರೆ ಮೇ ಬಿ ಈ ಸರಿ ಸಮಥಿಂಗ್ ಸ್ಪೆಷಲ್ ಅನ್ನೋದನ್ನು ಕ್ಲಿಯರಾಗಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಅದ್ರಲ್ಲಿ ಕಾಣಿಸ್ತಾ ಇದೆ ಕೂಡ ಬಿಕಾಸ್ ಆಫ್ ಕಾಮನ್ ಪೀಪಲ್ಗಳಿಗೆ ಈ ಒಂದು ಬಿಗ್ ಬಾಸ್ ಸೀಸನ್ 13ರಲ್ಲಿ ಒಂದು ಅವಕಾಶ ಸಿಗೋವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಅದಕ್ಕಿಂತ ತುಂಬ ಸ್ಪೆಷಲ್ ಏನು ಅಂತಂದರೆ 2 ತಿಂಗಳು ಮುಂಚೆನೇ ನಾರ್ಮಲಿ ಬಿಗ್ ಬಾಸ್ ಶುರು ಆಗುವಂಥದ್ದು ಸೆಪ್ಟೆಂಬರ್ ಎಂಡು ಇಲ್ಲಾಂದರೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿನೇ ಶುರು ಆಗ್ತಾಯಿತ್ತು. ಬಟ್ ಇವಾಗ ಜೂನಲ್ಲೇ ಬರ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ 13 ಬೇಗನೆ ಶುರು ಆಗುತ್ತೆ. ಜೊತೆಗೆ ಸಮಥಿಂಗ್ ಸ್ಪೆಷಲ್ ಅನ್ನೋದಿದೆಯಲ್ಲ, ಆ ಒಂದು ಟ್ಯಾಗ್ಲೈನು ಕೂಡ ಇಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಕೆಲವೊಂದು ಬೇರೆ ಬೇರೆ ಒಂದು ವಿಷಯಗಳು ಕೂಡ ಇದರಲ್ಲಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬಿಗ್ ಬಾಸ್ ಸೀಸನ್ 13 ನನ್ನ ಪ್ರಕಾರ ಶುರು ಆಗುವಂಥದ್ದು ಇವರ ಈ ಲೆಕ್ಕಾಚಾರ ನೋಡ್ತಾ ಇದ್ದರೆ ಆಗಸ್ಟ್ ಇಲ್ಲಿ ಶುರು ಆಗುತ್ತೆ ಅಂತ ಅನಿಸುತ್ತೆ. ನಾರ್ಮಲಿ ಸೆಪ್ಟೆಂಬರ್ ಎಂಡು ಅಥವಾ ಅಕ್ಟೋಬರ್ ಫಸ್ಟಲ್ಲಿ ಸ್ಟಾರ್ಟ್ ಆಗ್ತಿತ್ತು. ಬಟ್ ಈ ಸಾರಿ ಬಿಫೋರೇ ಬರ್ತಾ ಇದ್ದೀವಿ, ಬೇಗನೆ ಶುರು ಆಗ್ತಿದೆ ಕನ್ನಡಿಗರ ಹಬ್ಬ ಅಂತ ಏನು ಹೇಳ್ತಿದ್ದಾರೆ. ಈ ಒಂದು ಲೆಕ್ಕಾಚಾರ ನೋಡ್ತಾ ಇದ್ದರೆ ಆಗಸ್ಟ್ ಮಿಡ್ಡಲ್ಲಿ ಅಥವಾ ಎಂಡಲ್ಲಿ ಶುರು ಆಗಬಹುದು ಅಂತ ಅನಿಸುತ್ತೆ. ಅಥವಾ ಇನ್ನೂ ಒಂದು ಪಾಸಿಬಿಲಿಟಿ ಇದೆ. ಅದೇನು ಅಂತಂದರೆ ಬಿಗ್ ಬಾಸ್ ಸೀಸನ್ 13ಕ್ಕೆ ಕಾಮನ್ ಪೀಪಲ್ನ ತೊಗೊಂಡು ಹೋಗ್ತಾರಲ್ಲ, ಅವರಿಗೆ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆ ಅನ್ನೋವಂಥ ಒಂದು ಶೋನು ಕೂಡ ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ನೀವು ಬೇರೆ ಭಾಷೆ ಒಂದು ಬಿಗ್ ಬಾಸ್ಗಳನ್ನ ಫಾಲೋ ಮಾಡ್ತೀರ, ಅಲ್ಲೂ ಒಂದು ಇದೇ ರೀತಿಯ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಶೋ ಕೂಡ ಮಾಡಿದರು, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ. ಅಂದರೆ ಇವಾಗ ನಾರ್ಮಲಿ ನೀವು ನೋಡಿರೋ ಹಂಗೆ ಇಲ್ಲಿವರೆಗೂ ಕೂಡ ಒನ್ ಆರ್ 2 ಸೀಸನಲ್ಲಿ ಕಾಮನ್ ಪೀಪಲ್ನ ತೊಗೊಂಡೋಗಿ ಹಾಕಿದ್ರು. ಓಕೆ, ಲಾಸ್ಟ್ ಟೈಮ್ ಕೂಡ ಮಲ್ಲಮ್ಮ ಅವರೆಲ್ಲ ಇದ್ದರು, ಅವರು ಕೂಡ ಕಾಮನ್ನೇ. ಬಟ್ ಈ ಸಾರಿ ಏನು ಮಾಡ್ತಾರೆ, ಕಂಪ್ಲೀಟಾಗಿ ಕಾಮನ್ ಪೀಪಲ್ನ ತೊಗೊಂಡು ಹೋಗ್ತಾರೆ. ಅಂದರೆ ಅವರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ, ಅದನ್ನು ಅಗ್ನಿ ಪರೀಕ್ಷೆ ಅನ್ನೋವಂಥ ಒಂದು ಶೋಯಿಂದ ಅವ್ರನ್ನ ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ ಒಂದು ವಿಚಾರದಲ್ಲಿ ಸಮಥಿಂಗ್ ಸ್ಪೆಷಲ್ ಅನ್ನೋದಿದೆಯಲ್ಲ, ಅದಕ್ಕೆ ಒಂದು ಸ್ಪೆಷಲ್ ಆಗಿರುವಂಥ ಶೋನ ಮಾಡ್ತಿದ್ದಾರೆ. ಅದೇ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಇದರಲ್ಲಿ ಕಾಮನ್ ಪೀಪಲ್ಗಳನ್ನ ಒಂದು 40ರಿಂದ 45 ಈ ಥರದ ಒಂದು ಪೀಪಲ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದೊಂದು ಸುಮಾರು ಒಂದು 9ರಿಂದ 10 ಒಂದು ಎಪಿಸೋಡ್ ಇರುತ್ತೆ ಅಂತ ಅನಿಸುತ್ತೆ. ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ, ಅದರಿಂದ ಮೇ ಬಿ 3ರಿಂದ 4 ಜನ, ಮ್ಯಾಕ್ಸಿಮಮ್ 4 ಜನ ಅಂತ ಹೇಳ್ತೀನಿ. ಅದಕ್ಕಿಂತ ಜಾಸ್ತಿ ಕಾಮನ್ ಪೀಪಲ್ಗಳನ್ನ ತೊಗೊಂಡು ಹೋಗಲ್ಲ ಅವರು. ಮಿಕ್ಕಿದವರೆಲ್ಲರೂ ಕೂಡ ಸೆಲೆಬ್ರಿಟೀಸೇ ಇರ್ತಾರೆ. ಧಾರಾವಾಹಿ, ಸಿನಿಮಾ, ಬೇರೆ ಬೇರೆ ಒಂದು ಕ್ಷೇತ್ರದಿಂದ ಇರ್ತಾರೆ ಸೆಲೆಬ್ರಿಟಿ ಆದಂಥವರು. ಬಟ್ ಕಾಮನ್ ಪೀಪಲ್ನ 3-4 ಜನರನ್ನು ಸೆಲೆಕ್ಟ್ ಮಾಡಲಿಕ್ಕೆ ಈ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋವಂಥ ಒಂದು ಶೋನ ಮಾಡಬಹುದು ಅಂತ ಅನಿಸುತ್ತೆ. ಆ ಒಂದು ಸಮಥಿಂಗ್ ಸ್ಪೆಷಲ್ ಅನ್ನೋವಂಥ ಒಂದು ಟ್ಯಾಗ್ಲೈನ್ ಯೂಸ್ ಮಾಡಿದ್ದಕ್ಕೆ. ಓಕೆ, ಇದಾಯಿತು ಕಾಮನ್ ಪೀಪಲ್ಗಳನ್ನು ಒಳಗಡೆ ಹೆಂಗೆ ತೊಗೊಂಡು ಬರ್ತಾರೆ ಅನ್ನೋದಕ್ಕೆ ಒಂದು ಶೋನ ಮಾಡಬಹುದು ಅಂತ. ಓಕೆ, ಮೇ ಬಿ ಅದಕ್ಕೋಸ್ಕರ ಬೇಗ ಬರ್ತಿದ್ದೀವಿ ಅಂತ ಇವಾಗಲೇ ಪ್ರಿಪೇರ್ ಮಾಡ್ತಿದ್ದಾರೆ. ಬಿಗ್ ಬಾಸ್ 13 ಅನ್ನೋದನ್ನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಮೇ ಬಿ ಇನ್ನೊಂದು ಈ ನೆಕ್ಸ್ಟ್ ಒಂದು ಮಂತಲ್ಲೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಬಟ್ ಬಿಗ್ ಬಾಸ್ ಅನ್ನೋದಿದೆಯಲ್ಲ, ಮೇನ್ ಟಿವಿನಲ್ಲಿ ಟೆಲಿಕಾಸ್ಟ್ ಆಗುತ್ತಲ್ಲ, ಅದು ನನ್ನ ಪ್ರಕಾರ ಆಗಸ್ಟ್ ಎಂಡು ಅಥವಾ ಆಗಸ್ಟ್ ಮಿಡ್ಡಲ್ಲಿ ಸ್ಟಾರ್ಟ್ ಆಗ್ಬೋದು ಅಂತ ಅನಿಸುತ್ತೆ. ನೋಡೋಣ ಏನೇನು ಮಾಡ್ತಾರೆ ಅಂತ. ಆ್ಯಂಡ್ ಯಾರ್ಯಾರು ಬರ್ತಾರೆ, ಏನೇನು ಕತೆ ಎಲ್ಲ ಕೂಡ ಇವಾಗ ಸುದ್ದಿಗಳು ಹರಿದಾಡ್ತಾ ಹೋಗ್ತದೆ. ಆ್ಯಂಡ್ ಟೈಮ್ ಬೇಕಾಗುತ್ತೆ. ಯಾಕಂದರೆ ಆ್ಯಂಡ್ ಸುಮಾರು ಜನ ಅನ್ಕೋಬೋದು ಇದು OTT ಸೀಸನ್ ಏನಂತ. OTT ಸೀಸನ್ ಚಾನ್ಸೇ ಇಲ್ಲ. ಬಿಕಾಸ್ ಆಲ್ರೆಡಿ ಇವಾಗ ಅವರು ಅನೌನ್ಸ್ ಮಾಡಿದ್ದಾರೆ ಬಿಗ್ ಬಾಸ್ 13 ಅಂತ. ಮೇನ್ ಬಿಗ್ ಬಾಸೇ ಬರುತ್ತೆ. ಓಕೆ, ನೋಡೋಣ ಯಾರ್ಯಾರನ್ನೇ ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ನಿಮಗೇನು ಅನಿಸುತ್ತೆ, ಬಿಗ್ ಬಾಸ್ ಶುರು ಆಗುವಂಥದ್ದು ಖುಷಿ ಆಯಿತಾ, ಅಥವಾ ಇವಾಗ ತಾನೇ ಮುಗ್ದಿದ್ದವರು ಇನ್ನೂ 4 ತಿಂಗಳಾಗಿಲ್ಲ ಮತ್ತೆ ತಿರ್ಗಿ ಶುರು ಆಗ್ತಿದೆ ಅಂತ ಅನ್ಸುತ್ತಾ, ಗೊತ್ತಿಲ್ಲ. ಆ್ಯಂಡ್ ಇವಾಗ IPL ಮುಗಿಲಿ ಅಂತ ಕಾಯ್ಕೊಂಡು ಕೂತಿದ್ರು ಅಂತ ಅನ್ಸುತ್ತೆ ಅವರು. ಮೇ ಬಿ ಇವಾಗ ಬಿಗ್ ಬಾಸ್ದ ಸೆಲೆಕ್ಷನ್, ಕಾಮನ್ ಪೀಪಲ್ನ ಸೆಲೆಕ್ಟ್ ಮಾಡುವಂಥ ಒಂದು ಅಗ್ನಿ ಪರೀಕ್ಷೆ ಇದೆಯಲ್ಲ, ಮೇ ಬಿ ಅದನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊತೀನಪ್ಪ. ಓಕೆ, ನಿಮಗೆ ಅನಿಸ್ತು ಈ ಒಂದು ವಿಷಯ ಕೇಳಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಗೊತ್ತಿಲ್ಲ ಕಾಮನ್ ಪೀಪಲ್ಸನ್ನು ಯಾವ ರೀತಿಯಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂತ. ಮೇ ಬಿ ಅವ್ರು ಏನಾದರೂ ಪೇಜ್ ಓಪನ್ ಮಾಡ್ತಾರಾ, ಅಥವಾ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಲ್ಲಿ ಇರುತ್ತೆ, ಅಟ್ಲೀಸ್ಟ್ ಶಾರ್ಟ್ ಲಿಸ್ಟ್ ಮಾಡೋ ಒಂದು ಪ್ರೊಸೆಸ್ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಓಕೆ, ನಿಮಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ಅಪ್ಡೇಟ್ ನೋಡಿ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ. ಬಾಯ್.